welcome back to Easy English with Manjunath channel. Last class you studied what is past perfect tense and what are the rules of past perfect tense, where do we use past perfect tense, as well as you learned past perfect tense table along with positive, negative and interrogative examples. Today's class I am going to analyze what is past perfect continuous tense, what is the definition of past perfect continuous tense with examples and rules of past perfect continuous tense, and where do we use past perfect continuous tense, and what is the structure of past perfect continuous tense, and how to apply in our life past perfect continuous tense with examples, everything. Let's study today's class. Before going to teach you, who has not yet subscribed my channel, please subscribe and say to all your friends, and let's get started today's class. ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ಕ್ಲಾಸ್ನಲ್ಲಿ ನಾನು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೇನು, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ನಿಯಮಗಳು ಯಾವ್ಯಾವು, ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲ್ಲು, ಮತ್ತು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯಾವಾಗ ಉಪಯೋಗ ಮಾಡಬೇಕು, ಹಾಗೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ ಹೇಗೆ ಬಳಸಬೇಕು ಎಂದು ಇಂದಿನ ಕ್ಲಾಸ್ನಲ್ಲಿ ಕಂಪ್ಲೀಟಾಗಿ ಕಲಿಯೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಲೆಟ್ಸ್ ಲುಕ್ ಎಟ್ ದ ಡೆಫಿನಿಷನ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಡೆಫಿನಿಷನ್ ನೋಡೋಣ, ನಿಮಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. It is used to express that an action had been in progress up to another action begin is called past perfect continuous tense. ಅಂದರೆ ಒಂದು ಕ್ರಿಯೆಯು ಇನ್ನೊಂದು ಕ್ರಿಯೆ ಪ್ರಾರಂಭವಾಗುವವರೆಗೂ ಹಿಂದೆ ನಿರಂತರವಾಗಿ ನಡೆಯುತ್ತಿರುವ ಕ್ರಿಯೆಗಳನ್ನು ವ್ಯಕ್ತಪಡಿಸಲು ಬಳಸುವ ಕಾಲಕ್ಕೆ ಪೂರ್ಣ ನಿರಂತರ ಭೂತಕಾಲ ಎಂದು ಕರೆಯುತ್ತೇವೆ. ಅಂದರೆ ಒಂದು ಕೆಲಸ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಹಿಂದೆ ಕಂಟಿನ್ಯೂಸ್ ಆಗಿ ಇನ್ನೊಂದು ಕೆಲಸ ನಡೀತಾ ಇದ್ದಿತ್ತಂದರೆ ಅಂಥ ಕ್ರಿಯೆಗಳನ್ನು ವ್ಯಕ್ತಪಡಿಸ್ದಾಗ ಬಳಸೋ ಕಾಲಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ಲು, ಐ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲೀಷ್. ನಾನು ಇಂಗ್ಲೀಷ್ ಕಲಿತಾ ಇದ್ದಿದ್ದೆ. ಅಂದರೆ ನೀನು ಕಲಿಸೋವರೆಗೂ ನಾನು ಇಂಗ್ಲೀಷ್ ಕಲಿತಾ ಇದ್ದಿದ್ದೆ. ಇನ್ನೊಂದು ಕೆಲಸ ಏನು, ಐ ಹ್ಯಾಡ್ ಬೀನ್ ಲರ್ನಿಂಗ್ ಇಂಗ್ಲೀಷ್. ನಾನು ಕಲಿತಾ ಇದ್ದಿದ್ದೆ. ಬಿಫೋರ್ ಯು ಟೀಚ್, ನೀನು ಕಲಿಸೋಕ್ಕಿಂತ ಮುಂಚೆ ಕಲಿತಾ ಇದ್ದಿದ್ದೆ. ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ನೋಡಿದ್ರೆ ಹಿಂದೆ ನಿರಂತರವಾಗಿ ನಡೆಯುತ್ತಿರುವ ಕ್ರಿಯೆ. ಒಂದು ಕೆಲಸ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಹಿಂದೆ ನಿರಂತರವಾಗಿ ನಡೆಯುತ್ತಿರೋ ಕ್ರಿಯೆಗಳನ್ನು ತೋರಿಸುವ ಕಾಲಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೆ. ಸಿ ಅನದರ್ ಎಕ್ಸಾಂಪಲ್, ವಿ ಹ್ಯಾಡ್ ಬೀನ್ ಈಟಿಂಗ್ ರೈಸ್. ನಾವು ರೈಸ್ ತಿಂತಾ ಇದ್ದಿದ್ವಿ. ಸಿ ಹ್ಯಾಡ್ ಬೀನ್ ರೀಡಿಂಗ್ ಸ್ಟೋರಿ. ಅವಳು ಸ್ಟೋರಿ ಓದ್ತಾ ಇದ್ದಿದ್ದಳು. ಈ ಹ್ಯಾಡ್ ಬೀನ್ ಟೀಚಿಂಗ್. ಅವನು ಪಾಠ ಮಾಡ್ತಾ ಇದ್ದಿದ್ದ. ಈ ಥರ ಹಿಂದೆ ನಿರಂತರವಾಗಿ ಕಂಟಿನ್ಯೂಸ್ಲಿ ನಡೆಯುತ್ತಿರುವ ಆ್ಯಕ್ಷನ್ಗಳು. ಇನ್ನೊಂದು ಕೆಲಸ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ನಿರಂತರವಾಗಿ ಆ್ಯಕ್ಷನ್ಸ್ಗಳು ನಡೆಯುತ್ತಿರುವ ಕ್ರಿಯೆಗಳನ್ನು ತೋರ್ಸೋಕೆ ಬಳಸೋ ಕಾಲಕ್ಕೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತೇಳಿ ಕರಿತೀವಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು, ಡೆಫಿನೇಷನ್ ಅರ್ಥ ಆಯ್ತು ಅನ್ಕೋತೀನಿ. Let us look at the rules of past perfect continuous tense. Rules of past perfect continuous tense. ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಇನ್ನೂ ಸರಳವಾಗಿ ಅರ್ಥ ಆಗಬೇಕಾದ್ರೆ ಅದರ ರೂಲ್ಸ್ಗಳು ತಿಳ್ಕೊಳ್ಳೋದು ಮುಖ್ಯವಾಗಿದೆ. ನೋಡೋಣ ಬನ್ನಿಗೆ ಫಸ್ಟ್ ರೂಲ್ಸು. ಹಾಗಾದರೆ ಈ ಟೆನ್ಸಲ್ಲಿ ಯಾವ್ಯಾವ ರೂಲ್ಸ್ಗಳನ್ನು ಫಾಲೋ ಮಾಡಬೇಕು ನೋಡೋಣ ಬನ್ನಿ. ಫಸ್ಟ್ ರೂಲ್, ವಿ ಯೂಸ್ ಹ್ಯಾಡ್ ಬೀನ್ ಹೆಲ್ಪಿಂಗ್ ವರ್ಬ್ ವಿತ್ ಆಲ್ ಪರ್ಸನ್ಸ್. ವೆರಿ ಸಿಂಪಲ್ ರೂಲ್ ಇದೆ ನೋಡಿ. ಈ ಕಾಲದಲ್ಲಿ ಹ್ಯಾಡ್ ಬೀನ್ ಎಂಬ ಸಹಾಯಕ ಕ್ರಿಯಾಪದವನ್ನು ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಬಳಸಬೇಕು. ನಾವು ಬಳಸುತ್ತೇವೆ, ಬಳಸಲಾಗುತ್ತದೆ. ಅಂದರೆ ಇಲ್ಲಿ ಯಾವ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು, ಹ್ಯಾಡ್ ಬೀನ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು ಅಂತೇಳಿ ಗೊತ್ತಾಯಿತು ಫಸ್ಟ್ ರೂಲಲ್ಲಿ.
Look at the second rule. We should put ing to base form of the verb in this tense. ಈ ಕಾಲದಲ್ಲಿ ಕ್ರಿಯಾಪದದ ಮೊದಲನೇ ರೂಪಕ್ಕೆ ing ಪ್ರತ್ಯಯವನ್ನು ಹಚ್ಚಬೇಕು. ಇಲ್ಲೇನು ಬರುತ್ತೆ, ing ವರ್ಬ್ಸ್ಗಳು ಬರ್ತವೆ. ಇಲ್ಲಿ ಯಾವುದೇ V1 V2 V3 ಯಾವುದು ಬರೋದಿಲ್ಲ. V1ಗೆ ing ಹಚ್ಚಬೇಕು ಅಂದರೆ ವಿ ಶುಡ್ ಪುಟ್ ing ಟು ಬೇಸ್ ಫಾರ್ಮ್ ಆಫ್ ದಿ ವರ್ಬ್, ಅಂದರೆ ಕ್ರಿಯಾಪದದ ಮೊದಲನೇ ರೂಪಕ್ಕೆ ing ಪ್ರತ್ಯಯವನ್ನು ಹಚ್ಚಬೇಕು. ಅಂದರೆ ing ವರ್ಬ್ಗಳನ್ನೇ ಯೂಸ್ ಮಾಡಬೇಕು. ಪ್ಲೇಯಿಂಗ, ಸಿಂಗಿಂಗ, ಟೀಚಿಂಗ, ಲರ್ನಿಂಗ, ರನ್ನಿಂಗ, ಈ ಥರ ing ವರ್ಬ್ಗಳೇ ಬರಬೇಕು ಹ್ಯಾಡ್ ಬೀನ್ ಆದ ನಂತರ. ಥರ್ಡ್ ರೂಲ್ ಏನು ಹೇಳುತ್ತೆ, ವಿ ಯೂಸ್ ಹ್ಯಾಡ್ ನಾಟ್ ಬೀನ್ ಹೆಲ್ಪಿಂಗ್ ವರ್ಬ್ ವೈಲ್ ಮೇಕಿಂಗ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್. ಇಂಟ್ರಾಗೇಟಿವ್ ಸೆಂಟೆನ್ಸಸ್ ಮಾಡುವಾಗ ಹ್ಯಾಡ್ ನಾಟ್ ಬೀನ್ ಎಂಬ ಹೆಲ್ಪಿಂಗ್ ವರ್ಬ್ನ ಬಳಸಬೇಕು. ಹ್ಯಾಡ್ ನಾಟ್ ಬೀನ್ ಪ್ಲಸ್ ing ವರ್ಬ್ಸ್. ನೋಡಿದ್ರಲ್ಲ, ವೆರಿ ಸಿಂಪಲ್ ರೂಲ್ಸ್ ಇದ್ದಾವೆ, ಓನ್ಲಿ 3 ರೂಲ್ಸು. ಫಸ್ಟ್ ರೂಲ್ ಏನು ಹೇಳುತ್ತೆ, ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಹ್ಯಾಡ್ ಬಿನ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು. ಹ್ಯಾಡ್ ಬಿನ್ ನಂತರ ಮುಂದೆ ಮೇನ್ ವರ್ಬು ing ವರ್ಬ್ಗಳಾಗಿರಬೇಕು. ನೆಗೆಟಿವ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಹ್ಯಾಡ್ ನಾಟ್ ಬಿನ್ ಬರಬೇಕು ಪ್ಲಸ್ ing ವರ್ಬ್ ಬರಬೇಕು ಅಂತ ಹೇಳುತ್ತೆ. ವೆರಿ ಸಿಂಪಲ್. ಸ್ಟ್ರಕ್ಚರ್ ಹೆಂಗಿರುತ್ತೆ, ಸಬ್ಜೆಕ್ಟ್ ಪ್ಲಸ್ ಹ್ಯಾಡ್ ಬೀನ್ ಪ್ಲಸ್ ing ವರ್ಬ್, ಇಷ್ಟೇ ಇರುತ್ತೆ ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಒಂದು ಸ್ಟ್ರಕ್ಚರ್. ಈ ಒಂದು ಫಾರ್ಮುಲಾನ ಯೂಸ್ ಮಾಡ್ಕೊಂಡು ನಾವು ಆರಾಮಾಗಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಕಲಿಬೋದು. ಐ ಹೋಪ್ ರೂಲ್ಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದು ಸರಿ ಬ್ರೀಫಾಗಿ ಹೇಳಬೇಕಾದ್ರೆ ಹ್ಯಾಡ್ ಬಿನ್ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕು, ing ವರ್ಬ್ ಯೂಸ್ ಮಾಡಬೇಕು. ನೆಗೆಟಿವ್ ಸೆಂಟೆನ್ಸ್ ಬಂದಾಗ ಹ್ಯಾಡ್ ನಾಟ್ ಬಿನ್ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕು ಪ್ಲಸ್ ing ವರ್ಬ್ ಇರಬೇಕು. ಇಷ್ಟೇ ರೂಲ್ಸು ಹೇಳುತ್ತೆ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ರೂಲ್ಸ್ಗಳು ಗೊತ್ತಾಯ್ತು ಅನ್ಕೋತೀನಿ. ಲೆಟ್ಸ್ ಸಿ ದ ಟೇಬಲ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಟೇಬಲ್ ನೋಡೋಣ, ನಿಮಗೆ ಸರಳವಾಗಿ ಇನ್ನೂ ಈಸಿಯಾಗಿ ಸುಲಭವಾಗಿ ಅರ್ಥ ಮಾಡ್ಕೋಬೋದು. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದರೆ ಏನು? ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ರೂಲ್ಸ್ಗಳನ್ನು ನೋಡಿದ್ರಿ. ನಾವು ಲೆಟ್ ಅಸ್ ಲುಕ್ ಎಟ್ ದಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲ್. ಇವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲ್ನ ನೋಡೋಣ ಬನ್ನಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಟೇಬಲ್ ಸ್ಟ್ರಕ್ಚರ್ ಈ ರೀತಿಯಾಗಿರುತ್ತೆ. ಪರ್ಸನ್ಸು ಸಿಂಗ್ಲರು ಪ್ಲೂರಲ್. ಫಸ್ಟ್ ಪರ್ಸನ್ ಸಿಂಗ್ಲರ್ ಐ, ಪ್ಲೂರಲ್ ವಿ. ಸೆಕೆಂಡ್ ಪರ್ಸನ್ ಸಿಂಗ್ಲರ್ ಯು ಆ್ಯಂಡ್ ಪ್ಲೂರಲ್ ಯು. ಥರ್ಡ್ ಪರ್ಸನ್ ಸಿಂಗ್ಲರ್ ಹಿ, ಶಿ, ಇಟ್, ಪ್ಲೂರಲ್ ದೇ. ರೂಲ್ಸ್ ಪ್ರಕಾರ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹ್ಯಾಡ್ ಬಿನ್ ಎಂಬ ಹೆಲ್ಪಿಂಗ್ ವರ್ಬ್ನ ಯೂಸ್ ಮಾಡಬೇಕಂತ ಹೇಳಿದ್ದೇವೆ. ಇಲ್ಲಿ ಬಂದಿದೆ ನೋಡಿ, ಪರ್ಸನ್ ಅಂದರೆ ಫಸ್ಟ್ ಪರ್ಸನ್ ಆದಮೇಲೆ ಹ್ಯಾಡ್ ಬಿನ್ ಬಂದಿದೆ ನೋಡಿ. ಹ್ಯಾಡ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್ ರೈಟಿಂಗ್, ಹ್ಯಾಡ್ ಬೀನ್ ರೈಟಿಂಗ್. ಎಲ್ಲ ಕಡೆ ಎಲ್ಲ ಪರ್ಸನ್ ಜೊತೆಗೆ ಹ್ಯಾಡ್ ಬೀನ್ ಎಂಬ ಹೆಲ್ಪಿಂಗ್ ವರ್ಬ್ ಯೂಸ್ ಮಾಡಬೇಕಂತ ಹೇಳಿದ್ದೇನೆ. ಹ್ಯಾಡ್ ಬೀನ್ ಅನ್ನೋ ಒಂದು ಹೆಲ್ಪಿಂಗ್ ವರ್ಬ್ ಇಲ್ಲಿ ಯೂಸ್ ಮಾಡಿ ಸ್ಟ್ರಕ್ಚರ್ನ ಯೂಸ್ ಮಾಡಿ ಸೆಂಟೆನ್ಸ್ನ ಫ್ರೇಮ್ ಮಾಡಿದ್ದೇನೆ ನೋಡಿ. ಅದೇ ಥರ ಇಲ್ಲಿ ಎಲ್ಲ ಪರ್ಸನ್ಸ್ಗಳ ಜೊತೆಗೆ ಹ್ಯಾಡ್ ಬೀನ್ ಎಂಬ ಹೆಲ್ಪಿಂಗ್ ವರ್ಬ್ ಬರುತ್ತೆ. ಹ್ಯಾಡ್ ಬೀನ್ ನಂತರ ಬರುವ ಮುಂದೆ ಮೇನ್ ವರ್ಬು ing ಫಾರ್ಮಲ್ಲಿ ಇರಬೇಕು ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ರೈಟ್ ಅನ್ನೋ ಬೇಸ್ ಫಾರ್ಮ್ಗೆ ing ಹಚ್ಚಿನ ರೈಟಿಂಗ್ ಆಗಿದೆ. ಎಲ್ಲ ಕಡೆ ರೈಟಿಂಗ್ 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 ಆಗಿದೆ. ಇಷ್ಟು ರೂಲ್ಸಲ್ಲಿ ಹೇಳಿದೆ. ಅದೇ ಪ್ರಕಾರ ಇಲ್ಲಿ ಟೆನ್ಸ್ ಟೇಬಲ್ನ ಡ್ರಾ ಮಾಡಿದ್ದೇನೆ. ಐ ಹ್ಯಾಡ್ ಬೀನ್ ರೈಟಿಂಗ್, ವಿ ಹ್ಯಾಡ್ ಬೀನ್ ರೈಟಿಂಗ್, ಯು ಹ್ಯಾಡ್ ಬೀನ್ ರೈಟಿಂಗ್, ಯು ಹ್ಯಾಡ್ ಬೀನ್ ರೈಟಿಂಗ್, he had been writing, she had been writing, it had been writing, they had been writing. ಎಲ್ಲ ಪರ್ಸನ್ಸ್ ಒಳ ಜೊತೆಗೆ ಹ್ಯಾಡ್ ಬೀನ್ ಎಂಬ ಹೆಲ್ಪಿಂಗ್ ವರ್ಬು ing ವರ್ಬ್ನ ಯೂಸ್ ಮಾಡಿ ಇಲ್ಲಿ ಟೇಬಲ್ನ ಫ್ರೇಮ್ ಮಾಡಿದ್ದೀನಿ. ನಾವು ನೆಗೆಟಿವ್ ಮಾಡಬೇಕಾದ್ರೆ ಹ್ಯಾಡ್ನ ನಂತರ ನಾಟ್ ಹಾಕ್ಬೇಕು. ಐ ಹ್ಯಾಡ್ ನಾಟ್ ಬೀನ್ ರೈಟಿಂಗ್, ಯು ಹ್ಯಾಡ್ ನಾಟ್ ಬೀನ್ ರೈಟಿಂಗ್, ದೇ ಹ್ಯಾಡ್ ನಾಟ್ ಬೀನ್ ರೈಟಿಂಗ್, ಈ ಥರ ನಾಟ್ ಹಾಕಬೇಕು. ಹ್ಯಾಡ್ ನಾಟ್ ಬೀನ್ ಆಗುತ್ತೆ. ಇಂಟ್ರಾಗೇಟಿವ್ ಬರಬೇಕಾದ್ರೆ ಹ್ಯಾಡ್ ಫಸ್ಟಿಗೆ ಬರಬೇಕು. ಹ್ಯಾಡ್ ವಿ ಬೀನ್ ರೈಟಿಂಗ್, ಹ್ಯಾಡ್ ಐ ಬೀನ್ ರೈಟಿಂಗ್, ಈ ಥರ ನಾವು ಪಾಸಿಟಿವ್ ನೆಗೆಟಿವ್ ಇಂಟ್ರಾಗೇಟಿವ್ ಸೆಂಟೆನ್ಸಸ್ನ ಫ್ರೇಮ್ ಮಾಡ್ಬೋದು. ಐ ಹೋಪ್ ಈ ಟೆನ್ಸ್ ಟೇಬಲ್ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇವಾಗ ಬನ್ನಿ, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡಬೇಕು ಅಂದರೆ ಯಾವಾಗ ಯೂಸ್ ಮಾಡಬೇಕು, ಇದು ಯಾಕೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಬೇಕು ಅಂತ ತಿಳ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇದೆ. ಟೆನ್ಸ್ ನಮಗೆ ಬಂದರೂ ಅದನ್ನು ಯೂಸ್ ಮಾಡೋದು ಗೊತ್ತಿಲ್ಲ ಅಂದರೆ ಕಲಿತು ವೇಸ್ಟ್ ಆಗುತ್ತೆ ಅಲ್ವಾ. ನೋಡೋಣ ಬನ್ನಿ. ಇವಾಗ ಯೂಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಈ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಯಾವಾಗ ಯೂಸ್ ಮಾಡಬೇಕು ಅಂದರೆ, ಫಾರ್ ಆ್ಯನ್ ಆ್ಯಕ್ಷನ್ ವಿಚ್ ಬಿಗ್ಯಾನ್ ಆ್ಯಂಡ್ ಹ್ಯಾಡ್ ಬೀನ್ ಆನ್ ಕಂಟಿನ್ಯೂಸ್ ಬಿಫೋರ್ ಅನದರ್ ಆ್ಯಕ್ಷನ್ ಸ್ಟಾರ್ಟೆಡ್. ಫಾರ್ ಆ್ಯನ್ ಆ್ಯಕ್ಷನ್ ವಿಚ್ ಬಿಗ್ಯಾನ್ ಆ್ಯಂಡ್ ಹ್ಯಾಡ್ ಬೀನ್ ಆನ್ ಆ್ಯಕ್ಷನ್ ಬಿಫೋರ್ ಅನದರ್ ಆ್ಯಕ್ಷನ್ ಸ್ಟಾರ್ಟೆಡ್. ಅಂದರೆ ಒಂದು ಕ್ರಿಯೆಯು
ಒಂದು ಕೆಲಸ ಇನ್ನೊಂದು ಕ್ರಿಯೆ ಅಂದರೆ ಇನ್ನೊಂದು ಕೆಲಸ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಿತ್ತು ಅಂದರೆ ಆಗ ನಾವು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಹೇಳಬೇಕು. ಒಂದು ಕೆಲಸ ಇನ್ನೂ ಸ್ಟಾರ್ಟ್ ಆಗ್ತಾ ಇರುತ್ತೆ, ಅದಕ್ಕಿಂತ ಮುಂಚೆನೇ ಇನ್ನೊಂದು ಕೆಲಸ ಕಂಟಿನ್ಯೂಸ್ ಆಗಿ ಅಲ್ಲಿ ನಡೀತಾ ಇರಬೇಕು. ಆವಾಗ ಈ ಟೆನ್ಸ್ನ ಯೂಸ್ ಮಾಡಬೇಕು, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಯೂಸ್ ಮಾಡಬೇಕು. ಅಂದರೆ ಒಂದು ಕೆಲಸ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆನೇ ಇನ್ನೊಂದು ಕೆಲಸ ಕಂಟಿನ್ಯೂಸ್ ಆಗಿ ನಡೀತಾ ಇರಬೇಕು. ಫಾರ್ ಎಕ್ಸಾಂಪಲ್ ನೋಡಿ, ಅರ್ಥ ಆಗುತ್ತೆ. ವೆನ್ ರಕ್ಷಿತಾ ವೆಂಟ್ ಟು ಬೀದರ್ ಇನ್ 2022, ರಾಧಾ ಹ್ಯಾಡ್ ಬೀನ್ ಸ್ಟೇಯಿಂಗ್ ದೇರ್ ಫಾರ್ 3 years. ನೋಡಿ, ರಕ್ಷಿತಾ ಬೀದರ್ಗೆ ಹೋಗಿದ್ಲು 2022ರಲ್ಲಿ. ಆದರೆ ರಾಧಾ 3 ವರ್ಷಗಳಿಂದ ಅಲ್ಲೇ ವಾಸವಾಗಿದ್ದಳು. ರಾಧಾ ಹ್ಯಾಡ್ ಬೀನ್ ಸ್ಟೇಯಿಂಗ್ ದೇರ್ ಫಾರ್ 3 years. 3 ವರ್ಷಗಳಿಂದ ಅಲ್ಲೇ ವಾಸ ಮಾಡ್ತಾ ಇದ್ದಿದ್ಲು. ಇವಳು ಹೋಗೋದಕ್ಕಿಂತ ಮುಂಚೆನೇ ಇವಳು ವಾಸ ಮಾಡ್ತಾ ಇದ್ದಾಳೆ, 3 ವರ್ಷಕ್ಕಿಂತ ಮುಂಚೆನೇ. ಅದಕ್ಕೋಸ್ಕರ ಇಲ್ಲಿ ಆ್ಯಕ್ಷನು, ಮೊದಲೇ ಒಂದು ಆ್ಯಕ್ಷನ್ ನಡೀತಾ ಇದೆ. ಯಾರು? ರಾಧಾ ಸ್ಟೇಯಿಂಗ್ ದೇರ್ ಫಾರ್ 3 years. 3 ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇರೋ ಕೆಲಸ ನಡೀತಾ ಇದೆ. ಯಾವಾಗ? ವೆನ್ ರಕ್ಷಿತಾ ವೆಂಟ್ ಟು ಬೀದರ್ ಹೋಗೋದಕ್ಕಿಂತ ಮುಂಚೆ. ಅಂದರೆ ಈಕೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಅಲ್ಲಿ ನಡೀತಾ ಇದೆ, ಅವಳು ವಾಸ ಮಾಡುವಂಥ ಕೆಲಸ. ಆಗ ಈ ಟೆನ್ಸ್ನ ಯೂಸ್ ಮಾಡಿ ಹೇಳಬೇಕು. ಇನ್ನೊಂದು ಎಕ್ಸಾಂಪಲ್ ನೋಡಿ. ವೆನ್ ಐ ಎಂಟರ್ಡ್ ದ ಕ್ಲಾಸ್ ಮೈ ಸ್ಟೂಡೆಂಟ್ಸ್ ಹ್ಯಾಡ್ ಬೀನ್ ರೀಡಿಂಗ್ ಇಂಗ್ಲೀಷ್ ಗ್ರಾಮರ್. ವೆನ್ ಐ ಎಂಟರ್ಡ್ ದ ಕ್ಲಾಸ್, ನಾನು ಕ್ಲಾಸ್ಗೆ ಎಂಟರ್ ಆದೆ. ಮೈ ಸ್ಟೂಡೆಂಟ್ ಹ್ಯಾಡ್ ಬೀನ್ ರೀಡಿಂಗ್ ಇಂಗ್ಲೀಷ್ ಗ್ರಾಮರ್. ನಾನು ಎಂಟರ್ ಆದಾಗ ನಮ್ಮ ವಿದ್ಯಾರ್ಥಿಗಳು ಇಂಗ್ಲೀಷ್ ಗ್ರಾಮರ್ನ ಓದ್ತಾ ಇದ್ದಿದ್ರು. ಅಂದರೆ ನಾನು ಎಂಟರ್ ಆಗೋದಕ್ಕಿಂತ ಮುಂಚೆನೇ ಅಲ್ಲಿ ಇಂಗ್ಲೀಷ್ ಗ್ರಾಮರ್ ವಿದ್ಯಾರ್ಥಿಗಳು ಓದುವಂಥ ಕೆಲಸ ಕಂಟಿನ್ಯೂಸ್ ಆಗಿ ನಡೀತಾ ಇತ್ತು. ನಾನು ಹೋಗೋದಕ್ಕಿಂತ ಮುಂಚೆನೇ ಅಲ್ಲಿ ನಡೀತಾ ಇದ್ದಿತ್ತು ಆ್ಯಕ್ಷನ್. ನಾನು ಎಂಟರ್ ಆದಾಗೂ ಅಲ್ಲಿ ತನಕ ಆ ಆ್ಯಕ್ಷನ್ ಕಂಟಿನ್ಯೂಸ್ ಆಗಿ ನಡೆದಿದೆ ಅಂತ ಅರ್ಥ. ಅಂದರೆ ಆ್ಯನ್ ಆ್ಯಕ್ಷನ್ ವಿಚ್ ಬಿಗ್ಯಾನ್ ಹ್ಯಾಡ್ ಬೀನ್ ಕಂಟಿನ್ಯೂಸ್ ಬಿಫೋರ್ ಅನದರ್ ಆ್ಯಕ್ಷನ್ ಸ್ಟಾರ್ಟೆಡ್. ನಾವು ಹೋಗಿ ಎಂಟರ್ ಆಗೋದಕ್ಕಿಂತ ಮುಂಚೆನೇ ಇನ್ನೊಂದು ಕೆಲಸ ಪ್ರಾರಂಭವಾಗಿ ಕಂಟಿನ್ಯೂಸ್ ಆಗಿ ನಡೀತಾ ಇದ್ದಾಗ ಈ ಟೆನ್ಸ್ನ ಬಳಸಬೇಕು. ಐ ಆಫ್ ಎಲ್ಲಿ ಯೂಸ್ ಮಾಡಬೇಕು? ಯೂಸ್ ಆಫ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ನಿಮಗೆ ಅರ್ಥ ಆಯ್ತು ಅನ್ಕೋತೀನಿ. ಇನ್ನೊಂದು ಸಾರಿ ಸಿಂಪಲ್ಲಾಗಿ ಹೇಳಬೇಕಾದ್ರೆ, ಒಂದು ಕೆಲಸ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಇನ್ನೊಂದು ಕೆಲಸ ಕಂಟಿನ್ಯೂಸ್ ಆಗಿ ಅಲ್ಲಿ ನಡೆದಿತ್ತು ಅಂದರೆ ಆವಾಗ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯೂಸ್ ಮಾಡಬೇಕು ಅಂತ ಹೇಳುತ್ತಾ, ಇವಾಗ ಬನ್ನಿ ಪಾಸಿಟಿವ್, ನೆಗೆಟಿವ್ ಮತ್ತು ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ನೋಡೋಣ ಬನ್ನಿ. ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಎಲ್ಲಿ ಯೂಸ್ ಮಾಡಬೇಕಂತೇಳಿ ನೋಡಿದ್ರಿ. ಇವಾಗ ಬನ್ನಿ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪಾಸಿಟಿವ್, ನೆಗೆಟಿವ್ ಮತ್ತು ಇಂಟ್ರಗೇಟಿವ್ ಸೆಂಟೆನ್ಸಸ್ಸಲ್ಲಿ ಯಾವ ರೀತಿಯಾಗಿ ಫ್ರೇಮ್ ಮಾಡಬೇಕಂತ ನೋಡೋಣ ಬನ್ನಿ. ನೋಡಿ, ಪಾಸಿಟಿವ್ ಸೆಂಟೆನ್ಸು ಐ ಹ್ಯಾಡ್ ಬೀನ್ ಸಿಂಗಿಂಗ್. ನೆಗೆಟಿವ್ ಸೆಂಟೆನ್ಸ್ ಐ ಹ್ಯಾಡ್ ನಾಟ್ ಬೀನ್ ಸಿಂಗಿಂಗ್. ಇಂಟ್ರಗೇಟಿವ್ ಸೆಂಟೆನ್ಸ್ ಹ್ಯಾಡ್ ಐ ಬೀನ್ ಸಿಂಗಿಂಗ್. ಅದೇ ಥರ ನೋಡಿ, ವಿ ಹ್ಯಾಡ್ ಬೀನ್ ಪ್ಲೇಯಿಂಗ್, ವಿ ಹ್ಯಾಡ್ ನಾಟ್ ಬೀನ್ ಪ್ಲೇಯಿಂಗ್, ಹ್ಯಾಡ್ ಐ ಬೀನ್ ಪ್ಲೇಯಿಂಗ್. ಯು ಹ್ಯಾಡ್ ಬೀನ್ ಕಮ್ಮಿಂಗ್, ಯು ಹ್ಯಾಡ್ ನಾಟ್ ಬೀನ್ ಕಮ್ಮಿಂಗ್, ಹ್ಯಾಡ್ ಯು ಬೀನ್ ಕಮ್ಮಿಂಗ್. He had been going, he had not been going, had he been going. She had been writing, she had not been writing, had she been writing. It had been drinking, it had not been drinking, had it been drinking. They had been sleeping, they had not been sleeping, had they been sleeping. Kallappa had been learning English, Kallappa had not been learning English, had Kallappa been learning English. ಈ ರೀತಿಯಾಗಿ ನಾವು ಪಾಸಿಟಿವ್, ನೆಗೆಟಿವ್ ಮತ್ತು ಇಂಟ್ರಗೇಟಿವ್ ಸೆಂಟೆನ್ಸಸ್ನ ಫ್ರೇಮ್ ಮಾಡಬೇಕು. ಫಸ್ಟಿಗೆ ಸಬ್ಜೆಕ್ಟ್ ಬರಬೇಕು, ಆಮೇಲೆ ಹ್ಯಾಡ್ ಬೀನು, ಆಮೇಲೆ ಪ್ಲಸ್ ING ವರ್ಬು. ನೆಗೆಟಿವ್ ಮಾಡುವಾಗ ಸಬ್ಜೆಕ್ಟು ಹ್ಯಾಡ್ ನಾಟ್ ಬೀನ್ ಪ್ಲಸ್ ಮೇನ್ ವರ್ಬ್ ING ವರ್ಬು. ಇಲ್ಲಿ ಇಂಟ್ರಗೇಟಿವ್ ಮಾಡುವಾಗ ಫಸ್ಟಿಗೆ ಹೆಲ್ಪಿಂಗ್ ವರ್ಬ್ ಬರಬೇಕು, ಹ್ಯಾಡ್, ಆಮೇಲೆ ಸಬ್ಜೆಕ್ಟ್ ಬರಬೇಕು, ನಂತರ ಬೀನ್ ಹಾಕಬೇಕು, ಆಮೇಲೆ ING ಹಾಕಬೇಕು. ಈ ರೀತಿಯಾಗಿ ನಾವು ಪಾಸಿಟಿವ್, ನೆಗೆಟಿವ್, ಇಂಟ್ರಗೇಟಿವ್ ಸೆಂಟೆನ್ಸಸ್ನ ಫ್ರೇಮ್ ಮಾಡ್ಬೋದು. WH ಕ್ವಶನ್ ಮಾಡಬೇಕಾದ್ರೆ ಇಂಟ್ರಗೇಟಿವ್ ಸೆಂಟೆನ್ಸಸ್ ಆದರೆ WH ವರ್ಡ್ ಹಾಕಿದ್ರೆ WH ಕ್ವಶನ್ನು ಆಗುತ್ತೆ. ಫಾರ್ ಎಕ್ಸಾಂಪಲು, ಹ್ಯಾಡ್ ಐ ಬೀನ್ ಸಿಂಗಿಂಗ್ ಅಂದರೆ ಇಲ್ಲಿ ವೆನ್ ಹಾಕಿದ್ರೆ ವೆನ್ ಹ್ಯಾಡ್ ಐ ಬೀನ್ ಸಿಂಗಿಂಗ್, ವೇರ್ ಹಾಕಿದ್ರೆ ವೇರ್ ಹ್ಯಾಡ್ ಐ ಬೀನ್ ಸಿಂಗಿಂಗ್, ಹೌ ಹಾಕಿದ್ರೆ ಹೌ ಹ್ಯಾಡ್ ಐ ಬೀನ್ ಸಿಂಗಿಂಗ್. ಈ ರೀತಿಯಾಗಿ ನಾವು WH ಸೆಂಟೆನ್ಸಸ್ನು ಫ್ರೇಮ್ ಮಾಡ್ಬೋದು. ಐ ಹ್ಯಾಡ್ ಬೀನ್ ಸಿಂಗಿಂಗ್ ಅಂದರೆ ನಾನು ಹಾಡ್ತಾ ಇದ್ದಿದ್ದೆ, ಅಂದರೆ ಬೇರೆಯವ್ರು ಹಾಡೋದಕ್ಕಿಂತ ಮುಂಚೆ ನಾನು ಹಾಡ್ತಾಯಿದ್ದೆ. ಐ ಹ್ಯಾಡ್ ಬೀನ್ ಸಿಂಗಿಂಗ್ ಬಿಫೋರ್ ಸೋನು ನಿಗಮ್ ಹ್ಯಾಡ್ ಸಂಗ್. ಈ ಥರ ಐ ಹ್ಯಾಡ್ ನಾಟ್ ಬೀನ್ ಸಿಂಗಿಂಗ್ ಅಂದರೆ ನಾನು ಹಾಡ್ತಾ ಇರಲಿಲ್ಲ.
ಹ್ಯಾಡ್ ಐ ಬೀನ್ ಸಿಂಗಿಂಗ್ ಅಂದರೆ ನಾನು ಹಾಡ್ತಾ ಇದ್ದಿದ್ನ, ಈ ಥರ ನಾವು ಪಾಸಿಟಿವ್ ನೆಗೆಟಿವ್ ಇಂಟ್ರಿಗೇಟಿವ್ ಸೆಂಟೆನ್ಸಸ್ನ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಈ ರೀತಿಯಾಗಿ ಫ್ರೇಮ್ ಮಾಡ್ಬೋದು. ಐ ಹೋಪ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೇನು ಮತ್ತು ಅದರ ರೂಲ್ಸ್ಗಳು ಹಾಗೂ ಪಾಸಿಟಿವ್ ನೆಗೆಟಿವ್ ಇಂಟ್ರಿಗೇಟಿವ್ ಸೆಂಟೆನ್ಸಸ್ಸಲ್ಲಿ ಹೇಗೆ ಫ್ರೇಮ್ ಮಾಡಬೇಕು ಮತ್ತು ಎಲ್ಲಿ ಯೂಸ್ ಮಾಡಬೇಕಂತೇಳಿ ಹಿಂದಿನ ಕ್ಲಾಸ್ನಲ್ಲಿ ನಿಮಗೆ ಅರ್ಥ ಆಯಿತು ಅನ್ಕೋತೀನಿ. ನಿಮಗೆ ಇಷ್ಟ ಆದರೆ ಈ ಕ್ಲಾಸ್ನ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಟುಡೇಸ್ ಕ್ಲಾಸ್.